ಅದರೊಡನೆ ವೇಣುವನದಲ್ಲಿ ಬೆಳಗಿನ ಜಾವ ಕೂಗುತ್ತಿದ್ದ ಅಮ್ಮಂಗಳ ಸ್ವರವೂ ಮಿಡಿತವಾಯಿತು. ಹಾಗೆ ಸೂರ್ಯ ದೇವನನ್ನು ವಂದಿಸಿವೆ ಎಂದು ತಲೆ ಎತ್ತಿ ನಮಸ್ಕರಿಸುತ್ತಿರುವಾಗ ರಕ್ತವರ್ಣದ ಧೂಮಕೇತುವೊಂದು ನನ್ನ ಕಣ್ಣೆಂದರಿಗೆ ಬಂದಂತೆ ಭಾಸವಾಯಿತು. ಈ ಎಲ್ಲಾ ನಿಮಿತ್ತಗಳ ಅರ್ಥವಿದೆ. ಕುರುಕ್ಷೇತ್ರ ಧರ್ಮ ಯುದ್ಧದಲ್ಲಿ ಮತ್ಯಾವ ಅನರ್ಥ ಪರಂಪರೆ ಪ್ರಾರಂಭವಾಗುತ್ತಿರುವುದು ದೇವ ದಯಾಮಯನಿ. ನನ್ನ ಪುತ್ರನಿಗೆ ಯಾವ ಅಮಂಗಲವಾಗಿರಲಿ ದೇವ, ಅಮಂಗಲವಾಗಿರಲಿ. ಅಮ್ಮ ಕುಮಾರ ಬಾ ಕುಮಾರ, ನಾನು ನಿನಗಾಗಿ ಎಷ್ಟೊಂದು ಕಾತರಲಾಗಿದ್ದೇನೆ. ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ, ಬೆಳಕು ಅರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ಕಂದ, ಈ ನನ್ನ ಭದ್ರಾಸ್ತದಿಂದ ಒಂದೇ ಒಂದು ಬಾರಿ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ದಯಾಮಯನಿ, ನನ್ನ ಪುತ್ರನಿಗೆ ಯಾವ ಅಮಂಗಲವಾಗುತ್ತಿರಲಿ ದೇವ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರೋನು, ನನ್ನನ್ನು ಆಶೀರ್ವದಿಸು ಜನನಿ. ಯುದ್ಧ ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ, ನಾನು ಧರ್ಮವನ್ನೇ ಪಾಲನೆ ಮಾಡುವೆನು. ಇಲ್ಲ, ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಕಂದ, ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಅಸಿಯಾಂಧನಾದ ಮಾನವನು ತನ್ನ ಕಲುಷಿತ ಚಿತ್ತದಿಂದ ಕಳೆದು ತೆಗೆದು ಕಾಲಕೂಟವುದು. ಯುದ್ಧದ ಚಿಂತನೆ ಬಿಡು. ದರಿದ್ರ ಭಿಕ್ಷಕೆಯಂತೆ ನಿನ್ನ ಗೃಹದ್ವಾರದಲ್ಲಿ ನೆಲೆಸಿರುವ ಶಾಂತಿ ದೇವಿ ನಿರಾಕರಿಸಿ ಮುಂದೆ ಘೋರವಾದ ಯುದ್ಧಕ್ಕೆ ಆಹ್ವಾನ ಕೊಡಬೇಡ ಪುತ್ರ. ಅಮ್ಮ, ಈ ಅಪೌರುಷದ ವಾಕ್ಯವನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವನು. 100 ಜನ ವೀರಪುತ್ರನನ್ನು ಎತ್ತ ವೀರ ಮಾತೆಯು ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರವಾಗಬಡೆ. ಕುರುನಂದನ ನಿನ್ನ ಚಲದಾದಿರೇಕ ಶ್ರೀಮಂತ ವದನ, ಚಲವೇಕೆ ಕುರುನಂದನ. ದುಡುಕಿನಿ ಕೆಡಬೇಡ, ಕೆಡುಕನಾಗಿಸಬೇಡ. ದುಡುಕಿನಿ ಕೆಡಬೇಡ, ಕೆಡುಕನಾಗಿಸಬೇಡ. ಪಾಂಡವರೋಳು ನೀ ದ್ವೇಷವೆನಿಸಬೇಡ. ಪಾಂಡವರೋಳು ನೀ ದ್ವೇಷವೆನಿಸಬೇಡ. ಗುರು ಪಾಂಡವರ ಸೋದರ ಸಮರ. ಗುರು ಪಾಂಡವರ ಸೋದರ ಸಮರ, ಸಾಹಸದಿಂದಲೇ ಸಾಗಿಸದಿರುವೀರ. ಸಾಹಸದಿಂದಲೇ ಸಾಗಿಸದಿರುವೀರ. ಚಲವೇಕೆ ಕುರುನಂದನ. ಅಮ್ಮ, ಚಲವೇಕೆ ದುರ್ಯೋಧನ, ಚಲವೇಕೆ ಕುಮಾರ, ಚಲವೇಕೆ ಈ ಬಿರುನುಡಿಗಳಲ್ಲಿ ನುಡಿಯದಿರು ಮಾತೆ. ಅಮ್ಮ, ಈ ಬಿರುನುಡಿಗಳಲ್ಲಿ ನುಡಿಯದಿರು ಮಾತೆ. ಸಾಕು ನಿನ್ನ ನೀತಿ ಬೋಧ ಕೇಳಲು, ಸಾಕು ನಿನ್ನ ನೀತಿ ಬೋಧ ಕೇಳು. ಕುರುಮತಿಗೆ ಸರಿಸಮರ ದರೆಯೊಳಗೆ, ಕುರುಮತಿಗೆ ಸರಿಸಮರ ದರೆಯೊಳಗೆ ಭಯವೇಕೆ ಬಿಡು ಮಾತೆಯೇ. ನನ್ನ ಛಲದಲ್ಲಿ ಬಲದಲ್ಲಿ ಅನುಮಾನವೇಕೆ. ವರಗಾಂಧಾರ ವಂಕಜನಂದಿನಿ ಶತಸುತರ ಪಡೆದ ಮಹಾಜನನಿ. ವ್ಯಾಕುಲವೇಕೆ ಪಡೆದಿರುತ್ತಿಂತೆ ಚಲದಂಕ ಮಲ್ಲನ ಚಲವನ್ನು ಅರಿತು. ಭಯವೇಕೆ ಬಿಡು
ಸ್ಥಳದಲ್ಲಿ ಫಲದಲ್ಲಿ ಅನುಮಾನವೇಕೆ ಅಮ್ಮ ಭಯವೇಕೆ ಜನನಿ ಭಯವೇಕೆ ಬಿಡು ಮಾತೆಯೇ ಕುಮಾರ್ ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ್ ಧರ್ಮವು ತ್ಯಾಗದ ಪವಿತ್ರ ಸ್ಥಾನ ಲೋಭದ ಜೀವಂತ ನರಕವಲ್ಲ ನೀನು ಮಾತ್ರ ಲೋಭಗ್ರಸ್ತನಾಗಿ ಪಾಂಡವರನ್ನು ನಾನಾ ರೀತಿಯಲ್ಲಿ ಹಿಂಸಿಸಿತು ಮೋಸದಿಂದ ಅವರ ರಾಜ್ಯವನ್ನು ಅಪಹರಿಸಿದೆ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ಮಾನಭಂಗಕ್ಕೆ ಪ್ರಯತ್ನಿಸಿ ಸ್ತ್ರೀ ಜಾತಿಯನ್ನ ಕಾಲಿಂದಲೇ ತುಳಿದೆ ಸ್ತ್ರೀಯಿಂದಲೇ ಜನಿಸಿ ಸ್ತ್ರೀಯಿಂದಲೇ ಪಾಲಿತನಾಗಿ ಸ್ತ್ರೀಯರಿಗೆ ಸಿಗಬೇಕಾದ ಸಹಜ ಸಿದ್ಧವಾದ ಸನ್ಮಾನ ನಿರಾಕರಿಸಿದೆ ನಿನ್ನಂತ ಲೋಭಿಯು ದೂರ್ತನು ನಿಚಾಚೆಯನು ಆ ಧರ್ಮದ ರಹಸ್ಯ ತಿಳಿಯಲು ಹೇಗೆ ಮಾತ್ರ ಸಾಧ್ಯ ಹೋಗು ಕುಮಾರ ಧರ್ಮದ ರಹಸ್ಯ ತಿಳಿಯುವ ಇಚ್ಛೆನಿದ್ದರೆ ಆ ಪಾಂಡವರ ಸಂಧಿಗೆ ಸಮ್ಮತಿಸು ಪಾಂಡವರು ಮಾಡಿದ ಧರ್ಮ ಸಮ್ಮತವೇ ಆಗಿದ್ದರೆ ಅಂತಹ ಧರ್ಮಕ್ಕೆ ಶತಾಧಿಕ ಧಿಕ್ಕಾರವಿರಲಿ ಪತ್ನಿ ಅಪಮಾನ ನೋಡುತ್ತಾ ಎದುರಿಗೆ ಕುಳಿತಿರೋದು ಮಾನವ ಧರ್ಮವಂತಿರಲಿ ಕ್ಷತ್ರಿಯ ಧರ್ಮವಲ್ಲ ನನ್ನ ಅಂತಃಪುರದ ಒಬ್ಬ ನನ್ನ ಪತ್ನಿ ಭಾನುಮತಿಗಾಗಲಿ ಅಥವಾ ನನ್ನ ಅಂತಃಪುರದ ಒಬ್ಬ ಸಾಮಾನ್ಯ ದಾಸಿಗಾಗಲಿ ಇಂಥ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯ ತಾಯಿ ಏನು ಮಾಡುತ್ತಿದ್ದೆ ಪಣ ಬಂದವನ ಕಿತ್ತೊಗೆದು ರಣಕಂಕಣ ತೊಟ್ಟ ಸಮಗ್ರ ದುತ್ತಿಯೇನರಿಗೆ ಪ್ರತಿಪಕ್ಷಿಯಾಗಿ ನಿಂತಿದ್ದರೂ ಲೆಕ್ಕಿಸದೆ ಆ ಅಪಮಾನದ ಪ್ರತಿರೋಧವನ್ನು ಮಾಡುತ್ತಿದ್ದೆ ಆದರೆ ಆ ಪಾಂಡವರು ಮಾಡಿದುದು ನಿಸ್ಸಹಾಯಕನಾದ ಹೇಳಿಯು ಒಪ್ಪದಂತಹ ತಾಟಸ್ಥ ಭಾವ ಅದಕ್ಕೋಸ್ಕರವಾಗಿಯೇ ನಾನು ಪಾಂಡವರೆಂದರೆ ನನಗೆ ಅಷ್ಟೊಂದು ದ್ವೇಷ ಅವರು ಭರತ ವಂಶದ ಕಾಂತ ಸ್ವರೂಪರು ಅವರನ್ನು ಜ್ಞಾತಿಗಳೆಂದು ಅಂಗೀಕರಿಸುವ ಇಚ್ಛೆಯೂ ನನಗಿಲ್ಲ ನಿರ್ಮೂಲನವಾಗಿ ನಾಶ ಮಾಡಿ ಸಂತ ದುಷ್ಯಂತಾದಿ ನಮ್ಮ ಪೂರ್ವಜನ ಪುಣ್ಯ ಸ್ಫೂರ್ತಿಯನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಬೇಕೆಂಬುದೇ ನನ್ನ ಉದ್ದೇಶ ನನ್ನ ಆಶೀರ್ವಾದವನ್ನು ಬಯಸುತ್ತಿರುವೆ ಕುಮಾರ್ ಈ ಜ್ಞಾತ ಹಿಂಸೆಗೆ ನನ್ನ ಶುಭಕಾಮನೆಗಳು ಅಷ್ಟೊಂದು ಅಗತ್ಯವಿದೆ ಕುಮಾರ್ ಒಂದು ವೇಳೆ ಈ ನನ್ನ ಕಂಠದಿಂದ ಆಶೀರ್ವಾದ ಹೊರಬಿದ್ದಿದ್ದೇ ಆದ್ರೆ ನನ್ನ ವಾಕ್ ಸ್ಫೂರ್ತಿಯನ್ನು ನಾಶವಾಗುವಂತೆ ಮಾಡಿಕೊಳ್ಳುವೆನು ಕುಮಾರ್ ಹೋಗು ನನ್ನ ಆಶೀರ್ವಾದವನ್ನು ನೀನು ಎಂದಿಗೂ ಪಡೆಯಲಾರೆ ಹೊರಟು ಹೋಗು ಕುಮಾರ ಹೊರಟು ಹೋಗು ಮಾತೃವಾಕ್ಯವನ್ನು ತಿರಸ್ಕರಿಸಿದ್ದೇನೆಂಬ ಅಪಮಾನ ಮಾತೃವಾಕ್ಯವನ್ನು ನೀನು ನನ್ನ ಪಾಲಿಗೆ ಕಟ್ಟಿಟ್ಟ ಬುತ್ತಿ ಯಾವುದೂ ಚಿಂತೆ ಇಲ್ಲ ನನ್ನ ವೈರಿಗಳನ್ನು ಯುದ್ಧಕ್ಕೆ ಆಹ್ವಾನಿಸೇ ಬಿಡುತ್ತೇನೆ ನೀನು ಆಹ್ವಾನ ಮಾಡುತ್ತಿರುವುದು ಯುದ್ಧವನ್ನಲ್ಲ ನಿನ್ನ ಮೃತ್ಯುವನ್ನ ಕುಮಾರ ಅಮ್ಮ ಹಸ್ತಿನಾವತಿಯ ರತ್ನ ಸಿಂಹಾಸನ ರಕ್ತದ ಮಡುವಿನಲ್ಲಿ ಮುಳುಗುವುದು ಕುಮಾರ ಹಸ್ತಿನಾವತಿಯ ರಾಜ ಸ್ತ್ರೀಯರೆಲ್ಲರೂ ತಮ್ಮ ತಮ್ಮ ಮಂಗಲ್ಯವನ್ನು ಕೈಲಿಡಿದು ನಿಲ್ಲುವರು ಕುಮಾರ ಹಸ್ತಿನಾವತಿಯ ನದಿಯು ರಕ್ತದ ಕೋಡಿಯಾಗಿ ಹರಿಯುವುದು ಕುಮಾರ ಕುಮಾರ ನೀನೇನು ಮಾನವನು ಇಲ್ಲ ದಾನವನು ಅಮ್ಮ ಈ ಕ್ಷಣದಿಂದ ನಾನು ಮಾನವಲ್ಲ ತಾಯಿ ಮಾನವ ರೂಪದ ಮಹಾನ್ ದುರ್ಧಾನವ ಅಯ್ಯೋ ಬಾ ಕುಮಾರ ಹಳೆದ ತಾಯಿ ನಾನಾದರೂ ನಿನ್ನ ಹಣೆ ಬರವನ್ನು ತಿದ್ದಲಾಗಲಿ ಸರಿಪಡಿಸಲಾಗಲಿ ನನ್ನಿಂದ ಸಾಧ್ಯವಾಗಲಿಲ್ಲ ಬಾ ಈ ಗಾಂಧಾರಿ ಅಗ್ನಿಮಯ ವರ್ಷದಿಂದ ಒಂದು ಹುಲ್ಲು ಕಡ್ಡಿಯೂ ಸಹ ವಜ್ರಾಯುಧ ಆಗುವುದಿಲ್ಲ ನನ್ನ ಎದುರು ಮೊಣಕಾರೂರು ಕುಳಿತು ಕುಮಾರ ಆದರೆ ಒಂದು ಮಾತು ಯಾರಲ್ಲಿ ಧರ್ಮವಿದೆಯೋ ಅವರಿಗೆ ಮಾತ್ರ ಜಯವಾಗಲಿ ಯತೋ ಧರ್ಮಸ್ತಥೋ ಜಯ 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 ಹಾಗಾದರೆ ಜಯವು ಖಚಿತ ಖೋರೋಚಿತ ಕ್ಷತ್ರಿಯ ಧರ್ಮಕ್ಕಾಗಿ ಪಣ ಬಂದವನ ಕಿತ್ತೊಗೆದು ರಣಕಂಕಣ ತೊಟ್ಟ ಈ ಚಲದಂಕ ಮಲ್ಲನಿಗೆ ಜಯವಾಗಲೇಬೇಕು ಜಯವಾಗಲೇಬೇಕು ದಶ ದಿಕ್ಕುಗಳು ಕಿವುಡಾಗುವಂತೆ ರಣಬೇರಿಗಳು ಜೈಕರಿಸಲಿ ರಣಕಹಳೆಗಳು ಆ ಮಂಗಳದ ಮುಂಬೆಳಕೆ ಆ ಪಾಂಡವರ ಅಮಂಗಳಕ್ಕೆ ನಾಂದಿ ಸಮರ ಕಣವನ್ನೀಗ ಸಮರ ಕಣವ
ನಿಲ್ಲಿಸುವೆ ಸಮರ ಗಣವನೀಗ. ಆ ಶತ್ರು ಬಲದ ಬದ್ಧತೆಯನ್ನು ತೊರೆದು ಬಿಡುವೆ. ಆ ಶತ್ರು ಬಲದ ಬದ್ಧತೆಯನ್ನು ತೊರೆದು ಬಿಡುವೆ. ಗದೆಯನ್ನು ತಿರುಗಿಸಿ ತತ್ತರಗೊಳಿಸಿ, ಗದೆಯನ್ನು ತಿರುಗಿಸಿ ತತ್ತರಗೊಳಿಸಿ, ಕಡಿದು ಬಡಿದು ಬಲ ವೈದ್ಯ ಶಿರವ, ಕಡಿದು ಬಡಿದು ಬಲ ವೈದ್ಯ ಶಿರವ ನಿಸಿದ ಸಮರ ಗಣವನೀಗ. ಸುರನರವರಕ್ಕೆ ಪುರುಷ ಮೆಚ್ಚುವ, ಸುರನರವರಕ್ಕೆ ಪುರುಷ ಮೆಚ್ಚುವ ಸುರ ನರ ವರ ಸುರನರವರಕ್ಕೆ ಪುರುಷ ಮೆಚ್ಚುವ ನಿಸಿದ ಸಮರ ಗಣವನೀಗ. ಜವದಳಿಸಿ ಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ವಿಜಯ ಜವದಳಿಸಿ ಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಸಹಸ್ರ ಕೃಪಾಣು ಭಯಂಕರ ಮಹಾಭೀಕರ ಜಯಧ್ವನಿ ಪರ ಸಹಸ್ರ ಕೃಪಾಣು ಭಯಂಕರ ಮಹಾರಥಿಕ ಬಹುಪದಾದಿ ಪರಿವೃತ ಮಹಾರಥಿಕ ಬಹುಪದಾದಿ ಪರಿವೃತ ಮಹೋಗ್ರಾರಿ ಪಟ ಸಮಗ್ರಾನ್ ವಿಜಯ. ಜವದಳಿಸಿ ಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ನರಗಳೆಂ ದುರುಳರ ಶಿರಗಳಂ ತರುವೆ ಶರಗಳೆಂ ದುರುಳರ ಶಿರಗಳಂ ತರುವೆ ಶರಗಳು ದುರುಳರ ಶಿರಗಳ ತರೆಯುವೆ ಶರಗಳು ದುರುಳರ ಶಿರಗಳ ತರೆಯುವೆ. ಭಾರತ ಮುರಳೀಧರ ಕಣದೊಳ್ಳು ಜಯವನ್ನು ಪಡೆಯುವ ಬೇಗನೆ. ಭಾರತ ಮುರಳೀಧರ ಕಣದೊಳ್ಳು ಜಯವನ್ನು ಪಡೆಯುವ ಬೇಗನೆ. ಅಯಿತ ನಿವಹಯುತ ತುರುಗ ಗಜ ಸಹಿತ ಮೆರವ ವಿಭವ ಮುದಿತ. ಅಯಿತ ನಿವಹಯುತ ತುರುಗ ಗಜ ಸಹಿತ ಮೆರವ ವಿಭವ ಮುದಿತ. ತುಯಿನ ರೋಚಿ ಕುಲ ಮಹಾಮಿನಿಕಿಲ ತುಯಿನ ರೋಚಿ ಕುಲ ಮಹಾಮಿನಿಕಿಲ ನೃಪಭರಿತ ಗುರು ವಿಜಯ ಪರಿಕಲಿತ ಕೃಪಾಭರಿತ ಕೊಡೋ ವಿಜಯ ಪರಿಕಲಿತ ವಿಜಯ. ಜವದಳಿಸಿ ಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ವಿಜಯ ವಿಜಯ. ಪಾರ್ಥನೊಳ್ ಯುದ್ಧಕ್ಕೆ ನಿಲ್ಲುವ ವೀರನಾರು ತೋರಿಸೈ ಯುದ್ಧಕ್ಕೆ ನಿಲ್ಲುವ ವೀರನಾರು ತೋರಿಸೈ. ಈ ರಣದೊಳು ಜಯವನ್ನು ಪಡೆಯುವ ಬೇಗನೆ. ಈ
ನಿಲ್ಲಿಸೈ ರಥವೀಗಲೇ ನಿಲ್ಲಿಸೈ ರಥವೀಗಲೇ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರರನ್ನೊಂದು ಸಾರಿ ನೋಡುವೆನು. ಆ ದುರ್ಯೋಧನನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನ ತೃಣಪ್ರಾಯವಾಗಿ ಪರಿಗಣಿಸಿ ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಕ್ಷತ್ರಿಯ ಯೋಧರನ್ನ ನನಗೆ ತೋರಿಸು. ನಿನ್ನ ಇಚ್ಛೆ ಅರ್ಜುನ. ನೋಡು, ಕೌರವನ ಚತುರಂಗಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಂತೆ ಉನ್ಮೀಲಿತರಾಗಿ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ, ದುಶ್ಯಾಸರೊಡನೆ ಅಶ್ವಾರೂಢನಾಗಿ ಸೇನಾರಚನೆ ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧೂರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವರದಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿಯೇ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಾಧಾರಿಯಾಗಿ ಗಂಭೀರ ಮುದ್ರೆಯಿಂದ ಕುಳಿತಿರುವವನೇ ಅಶ್ವತ್ಥಾಮನು. ಸ್ವರ್ಣಮಯವಾದ ಅಷ್ಟಾಶ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷರೇ ಕೌರವರ ಸೇನಾಪತಿ ಭೀಷ್ಮನು. ನೆರೆಗೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದನ್ನು ನೋಡು ಪಾರ್ಥ. ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಆಜ್ಞೆ ಮಾಧವ. ಭೀಷ್ಮನ್ ಕುರು ಪಿತಾಮಹ, ನಿಮಗೆ ವಂದಿಸುವೆನು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸುದೇವ, ನನ್ನ ಜೀವನದಲ್ಲಿ ಇದಂತಹ ಪವಿತ್ರ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನ ನಿನಗೆ ತಿಳಿಸಬಲ್ಲೆನಾದರೆ, ಆಹಾ, ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಮಿತ್ರ, ಏಕೆ? ಏನಾಯಿತು? ಏಕೆ ವಿಚಲಿತನಾಗಿರುವೆ? ಜಾರುತ್ತಿದೆ ಗಾಂಡೀವ, ಆರುತ್ತಿದೆ ಬಾಯಿ, ನಡುಗುತ್ತಿದೆ ಎನ್ನೆದೆಯೋ. ಗುರು ಬಾಂಧವರ ಕೊಲ್ಲಲಾರದೆ, ಗುರು ಬಾಂಧವರ ಕೊಲ್ಲಲಾರದೆ, ಕರದ ಚಾಪವು ಜಾರುತ್ತಿದೆಯೋ ಜನಾರ್ದನ. ಆ
ಜ್ವಾಲೆ, ಬೇಸಿಗೆ ಬಿಸಿಲಿಗೆ ಬೆಂದ ತಾವರೆಯಂತೆ ನನ್ನ ಮುಖವು ಬಾಡಿರುವುದು. ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟಿರುವುದು. ನನ್ನ ನಾಲಿಗೆಯು ಒಣಗುತ್ತಿರುವುದು. ಗಾಂಡಿವವು ಕೈಯಿಂದ ಕಳಚಿತು ಕೃಷ್ಣ, ಕೈಯಿಂದ ಕಳಚಿತು. ಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ ಕೃಷ್ಣ. ನಾನು ನೋಡುತ್ತಿರುವುದೇನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲೆಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದು ಬಲ್ಲೆಯ? ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದಾಗದು. ಈ ಸ್ವಜನವಧೆಯು ನನಗೆ ಸಮ್ಮತವಿಲ್ಲ. ಅರ್ಜುನ, ಇದೇನು? ಕೂತಸ್ವ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಹನಾರ್ಯಜುಷ್ಟ ಮದ್ವರ್ಗಮಕೀರ್ತಿ ಕರಮರ್ಜುನ. ಹನಾರ್ಯಜುಷ್ಟ ಮದ್ವರ್ಗಮಕೀರ್ತಿ ಕರಮರ್ಜುನ. ಕರಮರ್ಜುನ, ಕರಮರ್ಜುನ. ಅರ್ಜುನ, ಪರಮಾತ್ಮ, ಈ ವಿಷವಾಸರದಲ್ಲಿ ಇಂಥ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶ ನರನೆಂದು ಹೆಸರಾಗಿ ಏಡಿ ಎಂಬ ನಿಂದೆಯನ್ನು ಸಹಿಸಲಾರೆ. ನಿನ್ನೀ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಕಥಂ ಭೀಷ್ಮಂ ಮಹಂ ಕಥಂ ಭೀಷ್ಮಂ ಮಹಂ ಸಂಖ್ಯೆ ದ್ರೋಣಾಂಚ ಮಧುಸೂದನ ಇಶೋಭಿಃ ಪ್ರತಿಯೋ ಸ್ವಾಮಿ ಪೂಜಾರ್ಹವರಿ ಸೂದನ ಪೂಜಾರ್ಹವರಿ ಸೂದನ. ವಾಸುದೇವ, ಒಂದು ಸಾರಿ ಕುರು ಸೈನ್ಯದ ಕಡೆಗೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು. ಆಚಾರ್ಯ ದ್ರೋಣನು ನನಗೆ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಪೂಜಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ? ಗುರುವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾ ವೃತ್ತಿಯು ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆಯು ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಈ ಸ್ವಜನವಧೆಯು ನನಗೆ ಸಮ್ಮತವಿಲ್ಲ. ಯಾರನ್ನು ಯಾರು ವಧಿಸುವುದು? ಅರ್ಜುನ, ಹಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು, ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ನಾಶವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಹಿಂದೆ ಭೀಷ್ಮ, ದ್ರೋಣರು, ನೀನು, ನಾನು ಕೂಡ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರೋದು. ಅವಶ್ಯವಾಗಿ ಆಗಬೇಕಾದದಕ್ಕೆ ಮೂಢನಂತೆ ಚಿಂತಿಸಿದ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನ ಮಾಡು. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಹ ಶೈತ್ಯಾಧಿಕ್ಯದಿಂದ ಸರ್ವಾಂಗಗಳು ನಿಶ್ಚೇಷ್ಟಿತವಾಗುವುದು. ನಾನು ಹೇಡಿಯಲ್ಲ ಕೃಷ್ಣ, ನಾನು ಹೇಡಿಯಲ್ಲ. ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವನು. ಹೇಳು, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವೂ ಇಲ್ಲವೋ? ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ
ಪರಾಧರ್ಮಾವಲಂಬವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮ ಯುದ್ಧ. ನೀನು ಈ ಯುದ್ಧದಿಂದ ನಿರುವುದನಾದರೆ ಸ್ವಧರ್ಮ ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು. ಶತ್ರುಗಳು ಹೇಡಿ ಎಂದು ತಿಳಿಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಆದುದರಿಂದ ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮ ಪಾಲನ ಮಾಡು. ಅಕರ್ಮಣಿಯಾದ ಮಾನವನು ಸರ್ವರ ನಿಂದೆಗೂ ಪಾತ್ರನು, ಸರ್ವರಿಗೂ ವಜ್ಜಿತನು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮನಾಶವೋ ಧರ್ಮ ರಕ್ಷಣೆಯೋ? ಉಭಯಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸುವ ವಾಸುದೇವ. ಕರ್ಮವು ಮಾನವ ಜೀವದ ರಾಜಮಾರ್ಗ. ನೀನೀಗ ಕರ್ಮತತ್ಪರನಾಗು. ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಹೇ ಕರ್ಮಯೋಗಿ, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಆಯ್ತದು. ಯಥಾ ಯಥಾ ಹಿ ಧರ್ಮಸ್ಯ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತಾಯ ರಾಮಧರ್ಮಸ್ಯ ತದಾತ್ಮನಂ ಸೃಜಮ್ಯಹಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ 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 ಯುಗೇ. ಅರ್ಜುನ, ನಾವಿಬ್ಬರು ಅನೇಕ ಸಾರಿ ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡಿರುವು. ನನಗೆ ಅವುಗಳ ನೆನಪಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾಯಿತನು, ಹವ್ಯಾಯಾತ್ಮನು, ಪಂಚಭೂತಗಳ ಒಡೆಯನು. ಯಾವಾಗ ಧರ್ಮದ ಪತನವೋ ಅಧರ್ಮದ ಉದ್ಧಾರವಾಗುವುದು, ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತರಣದ ಉದ್ದೇಶಗಳು. ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸುವ ಮಹಾಮಹಿಮ. ಭಯವೇತಕ್ಕೆ ನೋಡೈ ಪಾರ್ಥ, ನನ್ನ ಪ್ರಾಣ ಸಖ ಪ್ರಿಯ ಪಾರ್ಥ. ಭಯವೇತಕ್ಕೆ ನೋಡೈ ಪಾರ್ಥ, ನನ್ನ ಪ್ರಾಣ ಸಖ ಪ್ರಿಯ ಪಾರ್ಥ. ಮಾಯಾರೂಪಿ ಧರಿತ್ರಿಯನಿಸೆ, ಮಾಯಾರೂಪಿ ಧರಿತ್ರಿಯನಿಸೆ ಸರ್ವ ಪ್ರಪಂಚವ ಧಾರಣ ಮಾಡುವೆ. ಮಾಯಾರೂಪಿ ಧರಿತ್ರಿಯನಿಸಿ ಸರ್ವ ಪ್ರಪಂಚವ ಧಾರಣ ಮಾಡುವೆ. ಪಂಚಭೂತಗಳ ಒಡೆಯನು ನಾನು, ವೇದ ವೇದಗಳ ಓಂಕಾರ ನಾನು. ಪಂಚಭೂತಗಳ ಒಡೆಯನು ನಾನು, ವೇದ ವೇದಗಳ ಓಂಕಾರ ನಾನು. ದೃಢದಿ
ಜರಗಳ ನೀ ಧರಿಸೋ, ರಣದಲ್ಲಿ ಜಯವನ್ನು ನೀ ಸಾಧಿಸೋ. ದೃಢದಿ ಜರಗಳ ನೀ ಧರಿಸೋ, ರಣದಲ್ಲಿ ಜಯವನ್ನು ನೀ ಸಾಧಿಸೋ. ಭಯವೇತಕ್ಕೆ ಭಯವೇತಕ್ಕೆ ನೋಡೈ ಪಾರ್ಥ, ನನ್ನ ಪ್ರಾಣ ಸಖ ಪ್ರಿಯ ಪಾರ್ಥ. ಗುರು ಬಾಂಧವರನ್ನು ವಧಿಸಲಾರೆ, ಕರದಲ್ಲಿ ಶರಗಳ ಧರಿಸಲಾರೆ, ಭರತ ವಂಶದರಂತ ಹರಿಸಲಾರೆ. ಕರ ಮುಗಿದು ಬೇಡುವೆನು ಯೋಗೀಶ್ವರ, ಕಾಪಾಡು ಕಾಪಾಡು ಜಗದೀಶ್ವರ. ಕರ ಮುಗಿದು ಬೇಡುವೆನು ಜಗದೀಶ್ವರ, ಕಾಪಾಡು ಕಾಪಾಡು ಯೋಗೀಶ್ವರ. ಯೋಗೀಶ್ವರ ಯೋಗೀಶ್ವರ ಯೋಗೀಶ್ವರ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಅರಿಯಿತು. ಹೇ ಯೋಗೀಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನ. ನಾನು ಮಾಯಾರೂಪಿ ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವನವನ್ನು ಕೊಡುವೆ. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ಈ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ಮನೋಬುದ್ಧ ಅಹಂಕಾರ ಎಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭವ ಪ್ರಳಯಗಳಿಗೆ, ಉದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಶ್ರೇಷ್ಠವೂ ಸರ್ವಂತರ್ಯಾಮಿಯೂ ಆದ ಪರಾವಸ್ತುವು ನಾನು. ದಾರದಲ್ಲಿ ಮಣಿಸಮೂಹವು ಪೋಣಿಸಲ್ಪಟ್ಟಂತೆ ಇಡೀ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು, ಚಂದ್ರನಲ್ಲಿರುವ ಕಾಂತಿಯು ನನ್ನದು. ನಾನು ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವಾಗಿರುವನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುವು. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಅರಿಯಿತು. ಹೇ ಯೋಗೀಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಸಾಗರ ಎಂತಹ ಭಯಾನಕ ರೂಪ ಇದು! ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರೆನು ಪ್ರಭು, ನೋಡಲಾರೆನು. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನೀನೈ ಆಕಾರವೇನೋ. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನೈ ಆಕಾರವೇನೋ. ಕಣ್ಣುಗಳ ಕೋರೈಸುವ ಕಾಂತಿ ಚೆಲ್ಲುವ ಈ ಭವ್ಯ ರೂಪವೇನೋ. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನೈ ಆಕಾರವೇನೋ. ನೋಡುವ ಬಗೆ ಹೇಗೆ ನಿನ್ನ, ಬೇಡುವ ಬಗೆ ಹೇಗೆ ನಿನ್ನ, ಪಾದ ಹುಡುಕಲಾರೆ ಮುಖವ ಕಾಣಲಾರೆ. ನೋಡುವ
ಸೂರ್ಯ ಹಣತ ದೀಪದಂತೆ ಕಾಣುತ್ತಿರಲು ಹೀಗೆ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಆಕಾರವೇನೋ ಕಣ್ಣುಗಳ ಪೂರೈಸುವ ಕಾಂತಿ ಚೆಲ್ಲುವ ಈ ಭವ್ಯ ರೂಪವೇನೋ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಆಕಾರವೇನೋ ನಿನ್ನ ಉಸಿರ ಬಿಸಿಯೇ ಎದರಿ ನದಿಗಳಾವಿಯಾಗುತ್ತಿರಲು ದಿವ್ಯ ರೂಪ ಕಂಡಗಿಲ್ಲ ನಡುಗುತ್ತಿರಲು ನಿನ್ನ ಉಸಿರ ಬಿಸಿಗೆ ಎದರಿ ನದಿಗಳಾವಿಯಾಗುತ್ತಿರಲು ದಿವ್ಯ ರೂಪ ಕಂಡಗಿಲಿಗಳೆಲ್ಲ ನಡುಗುತ್ತಿರಲು ನಿನ್ನ ರೂಪದ ಭೂಮಿ ಕುಸಿದು ಹೋಗುತ್ತಿರಲು ನಾನು ನಿಲ್ಲಲಯ್ಯ ಹೀಗೆ ನಿಲ್ಲಲು ರೋಮ ರೋಮದಿ ಕೃಷ್ಣ ನಾಮವು ರೋಮ ರೋಮದಿ ಕೃಷ್ಣ ನಾಮವು ಶಂಕನಾದ ತಾಳವಾದ್ಯ ಶಂಕನಾದ ತಾಳವಾದ್ಯ ದಶದಿಕ್ಕಲ ಮೊಳಗುತ್ತಿರುವ ಆಕಾಶ ಭೂಮಿಗಳ ಒಂದು ಮಾಡಿ ಆಕಾರವೇನೋ ಕಣ್ಣುಗಳ ಪೂರೈಸುವ ಈ ಭವ್ಯ ರೂಪವೇನೋ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಆಕಾರವೇನೋ ನಿನ್ನ ಆಕಾರವೇನೋ ನಿನ್ನ ಆಕಾರವೇನೋ ಎಂತಹ ಭಯಾನಕ ರೂಪ ಇದು ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರೆನು ಪ್ರಭು ಕೈ ಕಾಲುಗಳು ಕಂಪಿಸುತ್ತಿರುವವು ವಾಕ್ಸ್ಫೂರ್ತಿ ಇಲ್ಲ ಕರುಣಾಮಯನೇ ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು ಭಕ್ತ ಪರಾಧೀನ ಭಕ್ತರ ಹೃದಯಗಳಲ್ಲಿ ಆನಂದ ತರಂಗಗಳನ್ನೆಬ್ಬಿಸುವ ಸುಧಾಮಧುರವಾದ ನಿನ್ನ ಮಂದಹಾಸವನ್ನು ತೋರಿಸು ಗೋಪಿಕಾ ವಲ್ಲಭ ಲಲನಾ ಚಿತ್ತರಂಜಕವಾದ ನಿನ್ನ ಗಂಭೀರ ಸುಹಾಸವದನವೆಲ್ಲಿ ಭಯವನ್ನು ಬಿಡೋ ಪ್ರಾಣ ಸಖ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು ಸಾಗರ ಮಧ್ಯದ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರ್ಣಾಧಾರನಾಗಿ ನಿಂತಿರುವೆನು. ನಡೆ ಪಾರ್ಥ, ಯುದ್ಧಕ್ಕೆ ಹೋಗೋಣ. 10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯನಾದಂತೆ ಎಂದು ಭಾವಿಸಿದ್ದೆ. ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಆತನನ್ನು ಜಯಿಸುವುದು, ವ್ಯೂಹವನ್ನು ಭೇದಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ಅಗ್ರಜ. ನೆನ್ನೆಯ ದಿನ ನಾನೇ ಪ್ರಯತ್ನಿಸಿ ನಿರಾಶನಾಗಿದ್ದೇನೆ ಅಗ್ರಜ. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಯಿತು. ಅರ್ಜುನನ ವ್ಯೂಹ ಭೇದ ಪದ್ಧತಿಯನ್ನು ತಿಳಿದಿದ್ದರು. ಕೃಷ್ಣಾರ್ಜುನರು ಇದ್ದ ಭೂಮಿಯ ಮತ್ತೊಂದು ಪಾಶದಲ್ಲಿ ಸಂಸಪ್ತಕರೊಡನೆ ಕಾದಾಡುತ್ತಿರುವರು. ಅವರು ಹಿಂದಿರುಗುವ ಸಾಧ್ಯತೆ ಇಲ್ಲ ಅಗ್ರಜ. ಈಗಿದರ ಉಪಾಯವೇನು? ಜಾಗ್ರತೆಯಾಗಿ ಒಂದು ಉಪಾಯವನ್ನು ಮಾಡಲೇಬೇಕು. ಇಲ್ಲವಾದರೆ ಅಪಜಯವು ಖಂಡಿತ ಅಗ್ರಜ. ಅಪಜಯ ಅಪಜಯ ಇದೆಂತಹ ಮಾತು ದೊಡ್ಡಪ್ಪ. ನಿಮ್ಮ ಕೈಯಲ್ಲಿ ಹೀಗದೇ ಇರುವಾಗ, ನನ್ನ ಪೂಜೆಯ ತಂದೆಯ ಕಪಿಧ್ವಜವು ಇದ್ದ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೊದರಿರುವ ಅಂತಹ ಆಪತ್ತಾದರೇನು ದೊಡ್ಡಪ್ಪ? ಅಭಿಮನ್ಯು, ದೊಡ್ಡಪ್ಪ, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿತರಾದ ಕೌರವ ಯೋಧರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತ. ದೊಡ್ಡಪ್ಪ ಕುಮಾರ, ದೊಡ್ಡಪ್ಪ ಕುಮಾರ, ಬಿಡೈತಿಂತೆಯನ್ನು ತಡವ ಮಾಡಲೆನಗೆ ಕೊಡನೆ ಅಭಯ. ದೊಡ್ಡಪ್ಪ ಕುಮಾರ,
ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವುದಕ್ಕಾಗಿ ನಿನ್ನ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದು. ಬಾಪು ಅಭಿಮಾನ್ಯು ಬಾಪು, ನೀನು ನಮ್ಮ ವಂಶದ ಸ್ವರೂಪ ಗೌರವನು. ನೀನು ಈ ಕೆಲಸವು ನಿನ್ನಿಂದಾಗತಕ್ಕದ್ದಲ್ಲ ಮಗು. ನಾವೆಲ್ಲರೂ ಜೀವಿಸಿದ್ದು ದುಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳಿಸುವುದು ಘೋರ ಅಪರಾಧವು ಕುಮಾರ. ದೊಡ್ಡಪ್ಪ ಕುಮಾರ ದೊಡ್ಡಪ್ಪ ಕುಮಾರ ದೊಡ್ಡಪ್ಪ ನಿನ್ನ ಉತ್ಸಾಹವನ್ನು ಅಭಿನಂದಿಸುವೆನು. ಆದರೆ ಈ ಕೆಲಸವು ನಿನ್ನಿಂದ ಆಗ್ತಕ್ಕದ್ದಲ್ಲ ಮಗು. ಹಾಗೂ ನಾವೆಲ್ಲರೂ ಜೀವಿಸಿದ್ದು ಈ ದುಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳುಹಿಸುವುದು ಲೋಕಾಭಿಮತವೆನಿಸದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯಾ? ನಿನ್ನ ಕಣ್ಮುಂದಿರುವ ಈ ಪಾರ್ಥಿವ ದೇಹವು ಚಿಕ್ಕದಾಗಿರಬಹುದು, ಆದರೆ ಅದರೊಳಗಿನ ಜೀವಜ್ಯೋತಿಯು ಚಿಕ್ಕದಲ್ಲ. ಶಾಸ್ತ್ರಜ್ಞಾನದ ಚಿರಪ್ರಕಾಶದಿಂದ ಅದು ಜ್ವಾಜ್ವಲ್ಯಮಾನವಾಗಿ ಬೆಳಗುತ್ತದೆ. ಸಾಹಸದ ಪ್ರಭಾಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತದೆ. ಅದು ತನ್ನ ಮಹತ್ ಪ್ರಕಾಶವನ್ನು ಬೆಳಗಲು, ಕುರುಕ್ಷೇತ್ರವನ್ನು ಬೆಳಗಲು ಅನುಮತಿಯನ್ನು ಕೊಡು. ನನ್ನನ್ನು ಮಗನಾಗಿ ಪಡೆದ ಧನುಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರಪಸುವಾದ ಸುಭದ್ರೆಯು ಆನಂದಾಚುರಗಳನ್ನು ಸುರಿಸಲಿ. ಯೋಗ್ಯಾವಸಾರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದೇ ಕ್ಷೇತ್ರದ ನಿಯಮ. ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಖಡ್ಗದಿಂದ ಅಡುಗೆಯ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಚಕ್ರವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತಿರುವೆನು. ಈಗ ಅದರ ಉಪಯೋಗಕ್ಕೆ ಅವಕಾಶವು ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆ, ಕೊಡು ನನಗೆ ಅನುಮತಿಯನ್ನು. ಆಗ ತಿಳಿಯುವೆ ಪಾರ್ಥನ ಮಗನು ಪಾರ್ಥನಂತೆಯೇ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಅಭಿಮಾನ್ಯುವಿನ ಪ್ರಾರ್ಥನೆಯು ನಿರಾಕರಿಸಬೇಡ. ವೀರಬಾಲಕನ ಉಸ್ತ್ರವಾಗ್ನಿ ಮೇಲೆ ಜಲಸಂಚರವಾಗದಿರಲಿ. ಅಭಿಮಾನಿ ಯುಗವನ್ನು ಭೇದಿಸಿದೊಡನೆ ನಾವೆಲ್ಲರೂ ಒಳಕ್ಕೆ ನುಗ್ಗಿ ಅದನ್ನು ಭಿನ್ನ ಭಿನ್ನವಾಗಿ ಮಾಡುವೆವು. ಅನಿರೀಕ್ಷಿತವಾಗಿ ಒದಗಿರುವ ಈ ಯುದ್ಧವನ್ನು ನಿರಾಕರಿಸಬೇಡ ಅಗ್ರಜ. ಭೀಮ, ನಿನ್ನಿಷ್ಟದಂತೆ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಲಿಡುವೆನು. ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ನೀನಿವನನ್ನು ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಅಚ್ಚಳಿಯದೆ ಪುನಃ ಅವನನ್ನು ಸೇರಲಿ. ಕುಮಾರ, ದೊಡ್ಡಪ್ಪ, ಅಭಿಮನ್ಯು, ಹೋಗು. ಹೋಗು ತರುಣ ವೀರ, ಚಕ್ರವ್ಯೂಹ ಭೇದಿಸು. ಹೋಗು ತರುಣ ವೀರ, ಚಕ್ರವ್ಯೂಹ ಭೇದಿಸು. ಛಲದಿಂದ ಹೋರಾಡಿ ವಿಜಯವ ಸಾಧಿಸು. ಛಲದಿಂದ ಹೋರಾಡಿ ವಿಜಯವ ಸಾಧಿಸು. ಹೋಗು ತರುಣ ವೀರ, ಚಕ್ರವ್ಯೂಹ ಭೇದಿಸು. ನುಗ್ಗಿ ಬರುವ ಯೋಧರ ರುಂಡಗಳ ಚೆಂಡಾಡಿ. ಕುಮಾರ, ನುಗ್ಗಿ ಬರುವ ಯೋಧರ ರುಂಡಗಳ ಚೆಂಡಾಡಿ. ರಣದೊಳಗೆ ಪಾಂಡವರ ವಿಜಯದೊಳಗ ಹಾರಿಸು. ಕುಮಾರ, ರಣದೊಳಗೆ ಪಾಂಡವರ ವಿಜಯದೊಳಗ ಹಾರಿಸು. ಹೋಗು ತರುಣ ವೀರ, ಚಕ್ರವ್ಯೂಹ ಭೇದಿಸು. ಕುಮಾರ, ಹೋಗು, ಜಯಶಾಲಿಯಾಗಿ ಹಿಂದಿರುಗು. ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪ ವ್ಯೂಹವಾಗಲಿ. ನಿಮ್ಮೆಲ್ಲರ ಆಶೀರ್ವಾದವು ಸರ್ವದಾ ನನ್ನನ್ನು ರಕ್ಷಿಸಿಕೊಂಡಿರಲು ಭಯವೆಲ್ಲದು. ನಡೆ ದೊಡ್ಡಪ್ಪ, ದೊಡ್ಡಪ್ಪ. ನಡೆ ದೊಡ್ಡಪ್ಪ. ಕುಮಾರ, ಆ ದ್ರೋಣರ ಚಕ್ರವ್ಯೂಹವನ್ನು ಆಟದ ಮಣ್ಣಿನ ಕೋಟೆಯಂತೆ ಭೇದಿಸೋಣ. ನಡೆ ದೊಡ್ಡಪ್ಪ. ಕುಮಾರ, ಹೋಗೋಣ. ನನ್ನ ತಂದೆ
ಸಮರದಿ ಸೆಣಸುವೆವು, ನಾವು ಸಮರದಿ ಸೆಣಸುವೆವು.